ಶಾಸಕರ ಸುರೇಶ್ ಗೌಡ್ರು ಡಿ.ಕೆ. ಶಿವಕುಮಾರ್ಗೆ ಯಾವಾಗ ಸೇಮ್ ಆಗ್ಬೇಕಂತ ಬತ್ತಳಿಕೆಯನ್ನು ಅವ್ರಿಗೆ ಮಾಡಿದ ವಾಸ್ತವ ಅಂತ ಹೇಳ್ತಾರೆ. ನೋಡ್ರಿ, ಬಿಜೆಪಿ ಏನು ಕೆಲಸ ಇಲ್ಲ ಇದ್ರೊಳಗ. ಅವ್ರ ಜಗಳ ಹೇಳಕತ್ತಾರ ಕಾಂಗ್ರೆಸ್ನವ್ರು. ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ. ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸೋಬೇಕು. ಅದನ್ನ ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾನೇ 5 ವರ್ಷ ಅಂತ ನೀವೇ 5 ವರ್ಷ ಅಂದ್ರೆ ದಿಲ್ಲಿಯಾಗ ಕೂತೀರಿ. ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. ಡಿ.ಕೆ. ಶಿವಕುಮಾರ್ಗೆ 2-3 MLAಗಳು ಅಷ್ಟೇ ಸಪೋರ್ಟ್ ಐತದ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡ್ರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡ್ರಿ. ನಿಮ್ಗೆ ಯಾವ ಮಗ ಬೇಡ ಅಂದ ನನಗೆ? ನಿಮ್ಗೆ ಯಾರು ಬೇಡ ಅಂತ ನಾನು ಯಾರೂ ಇಲ್ಲ. ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಮ ಕುರ್ಚಿ ಹೇಳಕತ್ತಿದತ್ತ ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ. ಕರ್ನಾಟಕದಲ್ಲಿ ನೀವು 5 ವರ್ಷ ಇರ್ರಿ, ನಮಗೇನು ಸಂಬಂಧ ಇಲ್ಲ. ಅದು ಅವ್ರ ಪಾರ್ಟಿ ನಿರ್ಣಯ. ಅದಕ್ಕೆ ನಾನು ಇಷ್ಟೇ ಹೇಳೋದು, ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್. ಎದಕ್ಕೆ ಕರೆದಾರೋ ಏನು ವ್ಯಾಪಾರ ಮಾಡ್ಲಕತ್ತಾರ ಕಾಣಿಸ್ತೈತಿ ದಿಲ್ಲಿ ಹೈಕಮಾಂಡ್ದವ್ರು. ಡಿ.ಕೆ. ಶಿವಕುಮಾರ್ 2,000 ಕೋಟಿ ಕೊಡ್ತಾನೆ, ಸಿದ್ದರಾಮಯ್ಯ 2,000 ಕೋಟಿ ಕೊಡು, ಈ ವ್ಯವಹಾರ ನಡೆದೈತೆ ಹೊರತು ರಾಜ್ಯದ ಅಭಿವೃದ್ಧಿ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, ಡಿ.ಕೆ. ಶಿವಕುಮಾರ್ ಆಗ್ತೀನಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಿ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದೈತೆ ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ಇದು ತೋರಿಸ್ಕೊಡ್ತಾರೆ. ಶಾಸಕರ ಸುರೇಶ್ ಗೌಡ್ರು ಡಿ.ಕೆ. ಶಿವಕುಮಾರ್ಗೆ ಯಾವಾಗ ಸೇಮ್ ಆಗ್ಬೇಕಂತ ಬತ್ತಳಿಕೆಯನ್ನು ಅವ್ರಿಗೆ ಮಾಡಿದ ವಾಸ್ತವ ಅಂತ ಹೇಳ್ತಾರೆ. ನೋಡ್ರಿ, ಬಿಜೆಪಿ ಏನು ಕೆಲಸ ಇಲ್ಲ ಇದ್ರೊಳಗ. ಅವ್ರ ಜಗಳ ಹೇಳಕತ್ತಾರ ಕಾಂಗ್ರೆಸ್ನವ್ರು. ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ. ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸೋಬೇಕು. ಅದನ್ನ ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾನೇ 5 ವರ್ಷ ಅಂತ ನೀವೇ 5 ವರ್ಷ ಅಂದ್ರೆ ದಿಲ್ಲಿಯಾಗ ಕೂತೀರಿ. ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. ಡಿ.ಕೆ. ಶಿವಕುಮಾರ್ಗೆ 2-3 MLAಗಳು ಅಷ್ಟೇ ಸಪೋರ್ಟ್ ಐತದ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡ್ರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡ್ರಿ. ನಿಮ್ಗೆ ಯಾವ ಮಗ ಬೇಡ ಅಂದ ನನಗೆ? ನಿಮ್ಗೆ ಯಾರು ಬೇಡ ಅಂತ ನಾನು ಯಾರೂ ಇಲ್ಲ. ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಮ ಕುರ್ಚಿ ಹೇಳಕತ್ತಿದತ್ತ ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ. ಕರ್ನಾಟಕದಲ್ಲಿ ನೀವು 5 ವರ್ಷ ಇರ್ರಿ, ನಮ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.